ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಫೈನಲಿ ಬಹಳ ಸಮಯದಿಂದ ಕಾಯ್ಕೊಂಡಿದ್ದಂತಹ ವಕ್ಫ್ ಬಿಲ್ ತಿದ್ದುಪಡಿ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಿಯೇ ಬಿಟ್ಟಿದೆ. ನೆಕ್ಸ್ಟ್ ಈಗ ರಾಜ್ಯಸಭೆಯಲ್ಲಿ ಬಿಲ್ ಅಂಗೀಕಾರ ಆಗಬೇಕು. ಸೊ ನಂತರ ಸದ್ಯದಲ್ಲೇ ಕಾನೂನು ರೂಪದಲ್ಲಿ ನಾವು ಇದನ್ನು ನೋಡಬಹುದು. ಆದರೆ ಇದು ಬಿಜೆಪಿಗೂ ಕೂಡ ಅಷ್ಟು ಸುಲಭ ಅಂತೂ ಇರಲಿಲ್ಲ. ಲೋಕಸಭೆಯಲ್ಲೇ ಈ ಬಿಲ್ ಅಂಗೀಕರಿಸುವಾಗ ಸರ್ಕಾರ ಹಾಗೂ ವಿರೋಧ ಪಕ್ಷದ ನಡುವೆ ಸಿಕ್ಕಾಪಟ್ಟೆ ಘರ್ಷಣೆ ಕೂಡ ಆಯಿತು. ಸರ್ಕಾರ ಇದನ್ನು ಉದ್ದೇಶಪೂರ್ವಕವಾಗಿ ತಿದ್ದುಪಡಿ ಮಾಡ್ತಾ ಇದೆ, ಸಮಾಜದಲ್ಲಿ ಒಂದು ರೀತಿಯ ಡಿವೈಡ್ ಮಾಡೋ ಕೆಲಸ ಆಗ್ತಿದೆ ಅಂತ ಆರೋಪ ಮಾಡ್ತಾರೆ. ಆದರೆ ಈ ಬಿಲ್ಲನ್ನು ಬದಲಾವಣೆ ಮಾಡೋದು ಬಹಳ ಮುಖ್ಯ ಅಂತಲೇ ಕೇಂದ್ರ ಸರ್ಕಾರ ವಾದಿಸುತ್ತೆ. ಈಗ ವಕ್ಫ್ ಬಿಲ್ ತಿದ್ದುಪಡಿಯಲ್ಲಿ ವಿಪಕ್ಷಗಳು ಅಪೋಸ್ ಮಾಡೋದಕ್ಕೆ ಕಾರಣ 5 ತಿದ್ದುಪಡಿಗಳು. ಈಗ ಆ 5 ತಿದ್ದುಪಡಿಗಳ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಮೊದಲು ವಕ್ಫ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಯಾಕಂದರೆ ಯಾವುದೇ ವಿಷಯ ಆಗಲಿ ಡೀಟೇಲ್ ಆಗಿ ಹೇಳಿದರೆ ಎಲ್ರಿಗೂ ಅರ್ಥ ಆಗುತ್ತೆ. ಯಾರೋ ಒಬ್ಬ ವ್ಯಕ್ತಿ ತನ್ನ ಭೂಮಿ, ಬಿಲ್ಡಿಂಗ್ ಅಥವಾ ಹಣವನ್ನು ದಾನವಾಗಿ ಧಾರ್ಮಿಕ ಉದ್ದೇಶಕ್ಕಾಗಿ ಕೊಡೋದು. ಇದರಲ್ಲಿ ಒಂದು ವಿಶೇಷ ಏನಂದರೆ, ಒಂದು ಸಲ ದಾನ ಮಾಡಿದರೆ ಅದನ್ನು ಮತ್ತೆ ವಾಪಸ್ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಯಾರೋ ಒಬ್ಬ ಅಬ್ದುಲ್ಲಾ ಅಂತಾನೆ ಇಟ್ಕೊಳ್ಳಿ. ಆತ ಒಂದು ಜಾಗವನ್ನು ದಾನ ಮಾಡಿರ್ತಾನೆ. ಆ ಜಾಗದಲ್ಲಿ ನಂತರ ಸ್ಕೂಲೋ ಅಥವಾ ಮಸೀದಿ ನಿರ್ಮಿಸಲಾಗಿರುತ್ತೆ. ಸ್ವಲ್ಪ ಸಮಯದ ನಂತರ ಆತ ಬಂದು ಆ ಜಾಗವನ್ನು ಕೇಳೋ ಹಾಗಿಲ್ಲ. ಯಾಕಂದರೆ ಆ ಜಾಗವನ್ನು ಕೊಟ್ಟ ಮೇಲೆ ಅದು ದೇವರ ಜಾಗ ಆಗಿಬಿಡತ್ತೆ, ಅಂದರೆ ಅಲ್ಲಾಹುವಿನ ಜಾಗ. ಸೊ ಆ ಜಾಗವನ್ನು ಕೊನೆಯವರೆಗೂ ಕೂಡ ಒಂದು ನಿರ್ದಿಷ್ಟ ಉದ್ದೇಶಕ್ಕಂತಲೇ ಬಳಸಲಾಗುತ್ತೆ. ಅಲ್ಲಿ ಬೇರೆ ಏನೂ ಮಾಡೋಕ್ಕಾಗೋದಿಲ್ಲ. ಈ ವಕ್ಫ್ ಜಾಗವನ್ನು ಕೆಲವೊಂದಕ್ಕೆ ಮಾತ್ರ ಬಳಸಬೇಕು. ಉದಾಹರಣೆಗೆ ನಾಳೆ ಅಲ್ಲಿ ಹೋಗಿ ಮದ್ಯದ ಅಂಗಡಿ ತೆರೆಯೋ ಹಾಗಿಲ್ಲ. ವಕ್ಫ್ ಜಾಗದಲ್ಲಿ ಮಸೀದಿ, ಶಾಲೆ, ಅನಾಥಾಶ್ರಮ ಹಾಗೂ ಆಸ್ಪತ್ರೆ ಅಷ್ಟಕ್ಕೇ ಅವಕಾಶ. ವಕ್ಫ್ನ ಮೂಲ ಕಾನೂನು 1954ರದ್ದು. ನಂತರ ಸಾಕಷ್ಟು ತಿದ್ದುಪಡಿಗಳು ಬಂದು ಇತ್ತೀಚಿನ ವಕ್ಫ್ ಆ್ಯಕ್ಟ್ 1995ರದ್ದು. ಈಗ ವಕ್ಫ್ ಬಿಲ್ನಲ್ಲಿ 1995ರ ಆ್ಯಕ್ಟ್ ಬದಲಾವಣೆ ಮಾಡೋದಕ್ಕೆ ಇದನ್ನು ತರಲಾಗ್ತಾ ಇದೆ. ಆದರೆ ಈಗ ಹಲವರು ಇದನ್ನು ಒಪ್ತಾ ಇಲ್ಲ. ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಸಂಪೂರ್ಣ ದೇಶದಲ್ಲಿ ನಾವು ಹೋರಾಟ ಮಾಡ್ತೇವೆ ಅಂತ ಅನೌನ್ಸ್ ಮಾಡಿದ್ದಾರೆ. ಇನ್ನೊಂದೆಡೆ ಕಾಂಗ್ರೆಸ್ ಪಾರ್ಟಿ ಇದು ಸಂವಿಧಾನದ ಮೇಲೆ ದಾಳಿ, ಹಾಗೆ ಬಿಜೆಪಿ ಉದ್ದೇಶಪೂರ್ವಕವಾಗಿ ಸಮಾಜದಲ್ಲಿ ಬಿರುಕು ತರುವ ಕೆಲಸವನ್ನು ಮಾಡ್ತಾ ಇದೆ, ಯಾಕಂದರೆ ಚುನಾವಣೆಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದೆ ಅನ್ನೋ ಆರೋಪ ಮಾಡಿದೆ. ಹಾಗಾದರೆ ಸರ್ಕಾರದ ವಕ್ಫ್ ಬಿಲ್ನಲ್ಲಿ ಈಗ ಮೋದಿಯವರು ತರ್ತಿರುವಂಥ ಮುಖ್ಯ ಬದಲಾವಣೆಗಳು ಯಾವ್ಯಾವುದು? ನಿಜವಾಗ್ಲೂ ಅದರಿಂದ ಅನ್ಯಾಯ ಆಗುತ್ತಾ? ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಮೊದಲನೇದಾಗಿ ವಕ್ಫ್ ಬೋರ್ಡ್ನಲ್ಲಿ ನಾನ್ ಮುಸ್ಲಿಂ ವ್ಯಕ್ತಿಗಳ ಪ್ರವೇಶ. ಭಾರತದಲ್ಲಿನ ವಕ್ಫ್ ಬೋರ್ಡ್ ವಕ್ಫ್ ಭೂಮಿಯನ್ನು ನೋಡ್ಕೊಳ್ಳುತ್ತೆ. ರಾಷ್ಟ್ರ ಮಟ್ಟದಲ್ಲಿ ಒಂದು ವಕ್ಫ್ ಬೋರ್ಡ್ ಸೆಂಟರ್ ಇದ್ದರೆ ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಸ್ಟೇಟ್ ವಕ್ಫ್ ಬೋರ್ಡ್ ಇರೋದನ್ನು ನೋಡಬಹುದು. 2024ರಲ್ಲಿ ತಂದಂತಹ ವಕ್ಫ್ ಬಿಲ್ನ ಪ್ರಕಾರ ನಾನ್ ಮುಸ್ಲಿಂ ಕೂಡ ವಕ್ಫ್ ಬೋರ್ಡ್ನಲ್ಲಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಬಹುದು. ಹಾಗೆ ಇದರ ಜೊತೆಗೆ ವಕ್ಫ್ ಬೋರ್ಡ್ನಲ್ಲಿ 2 ನಾನ್ ಮುಸ್ಲಿಂ ವ್ಯಕ್ತಿ ಕೂಡ ಇರಬೇಕು. ಅವರನ್ನು ರಾಜ್ಯ ಸರ್ಕಾರದ ಮೂಲಕ ನೇಮಕ ಮಾಡಲಾಗುತ್ತೆ. ಈ ವಿಷಯ ಬಹಳ ಚರ್ಚೆಗೆ ಕಾರಣ ಆಗಿತ್ತು. ಈ ವಿಷಯ JPC ಬಳಿ ಹೋಗಿತ್ತು. ಕೊನೆಯದಾಗಿ JPC 2 ತಿದ್ದುಪಡಿಯನ್ನು ಸೂಚಿಸಿತ್ತು. ಮೊದಲನೇದಾಗಿ ನೇಮಕಾತಿಯಾಗುವ ಅಧಿಕಾರಿ ಸೆಕ್ರೆಟರಿ ಅಥವಾ ಅದಕ್ಕಿಂತ ಮೇಲಿನ ಅಧಿಕಾರಿಯಾಗಿರಬೇಕು, ಹಾಗೂ ಮುಸ್ಲಿಂ ಲಾ ಹಾಗೂ ನ್ಯಾಯಶಾಸ್ತ್ರದ ಜ್ಞಾನ ಇರಬೇಕು. ನಂತರವೇ ಈ ಬೋರ್ಡ್ ಒಳಗೆ ಸೇರಿಸುವ ಅನುಮತಿ ನೀಡಲಾಗುತ್ತೆ. ಹೀಗಂತ JPC ವರದಿ ನೀಡುತ್ತೆ. ಆದರೆ ಇದು ಧಾರ್ಮಿಕ ವಿಷಯ, ಇಂಥ ವಿಷಯದಲ್ಲಿ ಅದೇ ಧರ್ಮದ ಜನರು ಇರಬೇಕು ಅನ್ನೋದು ವಿರೋಧ ಪಕ್ಷದ ಬೇಡಿಕೆ. ಇನ್ನು ಎರಡನೇದಾಗಿ, ಹಿಂದೆ ಈ ವಿವಾದಿತ ಭೂಮಿ ಯಾರಿಗೆ ಸೇರಿದ್ದು ಅನ್ನೋದನ್ನು ವಕ್ಫ್ನ ಟ್ರಿಬ್ಯುನಲ್ನಲ್ಲಿ ಡಿಸೈಡ್ ಆಗ್ತಾ ಇತ್ತು. ಆದರೆ ಈಗ ಈ ಅಧಿಕಾರವನ್ನು ಜಿಲ್ಲಾಧಿಕಾರಿಗೆ ನೀಡಬೇಕು ಅಂತ ಈ ಬಿಲ್ನಲ್ಲಿ ತಿದ್ದುಪಡಿ ಮಾಡಲಾಗಿದೆ. ಅಂದರೆ 2024ರ ವಕ್ಫ್ ಬಿಲ್ನಲ್ಲಿ ವಿವಾದಿತ ಭೂಮಿ ಸರ್ಕಾರಕ್ಕೆ ಸೇರಿದು ಅಥವಾ ವಕ್ಫ್ಗೆ ಸೇರಿದು ಅಂತ ನಿರ್ಧರಿಸುವ ಅಧಿಕಾರ ಜಿಲ್ಲಾಧಿಕಾರಿಗೆ ಇರುತ್ತೆ. ಈ ವಿಷಯವನ್ನು JPCಯಲ್ಲಿ ಚರ್ಚಿಸಿದಾಗ ಜಿಲ್ಲಾಧಿಕಾರಿಗಳಿಗಿಂತ ಹಿರಿಯ ಅಧಿಕಾರಿಯನ್ನು ನೇಮಿಸಬೇಕು ಅಂತ ನಿರ್ಧರಿಸಲಾಗುತ್ತೆ. ನಂತರ ಅವರು ಈ ಭೂಮಿ ವಕ್ಫ್ಗೆ ಸೇರಿದ್ದು ಅಥವಾ ಸರ್ಕಾರಕ್ಕೆ ಸೇರಿದ್ದು ಅನ್ನೋದನ್ನು ನಿರ್ಧರಿಸ್ತಾರೆ. ಆದರೆ ಇದಕ್ಕೆ ವಿರೋಧ ಪಕ್ಷದ ವಾದ ಏನಂದರೆ, ಆ ಅಧಿಕಾರಿಯನ್ನು ರಾಜ್ಯ ಸರ್ಕಾರವೇ ನೇಮಕ ಮಾಡಲಾಗುತ್ತೆ, ಹೀಗಾಗಿ ಆ ಅಧಿಕಾರಿಯ ನಿರ್ಧಾರ ಕೂಡ ರಾಜ್ಯ ಸರ್ಕಾರದ ಕಡೆಗೇ ಇರುತ್ತೆ ಅನ್ನೋದು.
ಮೂರನೇದಾಗಿ ರಿಮೂವಲ್ ಆಫ್ ವಕ್ಫ್ ಬೈ ಯೂಸರ್. ಯಾವುದೋ ಒಂದು ಖಾಲಿ ಜಾಗ ಸರ್ಕಾರದೋ, ರೈತನದೋ, ಉದ್ಯಮಿಯದೋ ಅಥವಾ ನ್ಯಾಯಾಲಯಕ್ಕೆ ಸೇರಿದು. ಆ ಜಾಗದಲ್ಲಿ ಮುಸ್ಲಿಮರು ಮಸೀದಿಯನ್ನು ನಿರ್ಮಿಸಿಕೊಂಡು ನಮಾಜ್ ಮಾಡೋಕ್ಕೆ ಶುರು ಮಾಡಿಕೊಂಡ್ರು ಅಂದರೆ ಆ ಜಾಗ ವಕ್ಫ್ಗೆ ಸೇರಿಬಿಡುತ್ತೆ. ಅದನ್ನು ವಾಪಸ್ ಪಡೆಯೋದು ಬಹಳ ಕಷ್ಟ. ಇದನ್ನು ಬೈ ಯೂಸರ್ ಅಂತ ಹೇಳಲಾಗತ್ತೆ. ಆದರೆ ವಕ್ಫ್ ಬಿಲ್ ಪ್ರಕಾರ ವಕ್ಫ್ ಜಾಗ ಎಷ್ಟು ಹಳೆಯದು ಅನ್ನೋದು ಲೆಕ್ಕಕ್ಕೆ ಬರೋದಿಲ್ಲ. ನಿಮ್ಮ ಬಳಿ ಸರಿಯಾದ ದಾಖಲೆಗಳಿದ್ರೆ ಸರಿ, ಆ ಜಾಗವನ್ನು ಸರ್ಕಾರ ಅಥವಾ ವ್ಯಕ್ತಿ ವಾಪಸ್ ಪಡಿಬಹುದು. ಈ ಕಾನೂನನ್ನು ಸರ್ಕಾರ ಬದಲಿಸಬಾರ್ದು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಈ ಕಾನೂನು ಜಾರಿಗೆ ಬಂದ 6 ತಿಂಗಳ ಒಳಗೆ ವಕ್ಫ್ ತನ್ನ ಜಾಗವನ್ನು ನೋಂದಣಿ ಮಾಡಿಕೊಳ್ಬೇಕು. ನೋಂದಣಿ ಆದಮೇಲೆ ಈ ಜಾಗ ವಕ್ಫ್ ಜಾಗ ಅಲ್ಲ ಅಂತ ಯಾರಾದರೂ ಪ್ರಶ್ನೆ ಮಾಡಿದರೆ ಅದನ್ನು ಜಿಲ್ಲಾಧಿಕಾರಿ ವಿಚಾರಿಸ್ತಾರೆ. ಎಲ್ಲಾದರೂ ವಕ್ಫ್ ಜಾಗವನ್ನು ನೋಂದಾಯಿಸಿಲ್ಲ ಅಂದರೆ ಸರ್ಕಾರ ಆ ಜಾಗದ ಅಧಿಕಾರವನ್ನು ತೆಗೆದುಕೊಳ್ಳುತ್ತೆ. ನಂತರ ಕೋರ್ಟಿಗೆ ಕೂಡ ಹೋಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಟ್ರಿಬ್ಯುನಲ್ ಪ್ರಾಪರ್ಟಿ ನೋಂದಾಯಿಸಲು ಸ್ವಲ್ಪ ಹೆಚ್ಚು ಟೈಮ್ ತೆಗೆದುಕೊಳ್ಳುತ್ತೆ. ಅದಕ್ಕೋಸ್ಕರ ಅವರಿಗೆ 6 ತಿಂಗಳಿಗಿಂತ ಹೆಚ್ಚು ಸಮಯದ ವಿನಾಯಿತಿಯನ್ನು JPC ಕೊಟ್ಟಿದೆ. ಆದರೆ ಡೇಟಾ ಬೇಸ್ ಮಾಡಿ ಉದ್ದೇಶಪೂರ್ವಕವಾಗಿ ವಕ್ಫ್ ಆಸ್ತಿಯನ್ನು ಕಸಿದುಕೊಳ್ಳುವ ಪ್ರಯತ್ನ ನಡೀತಿದೆ ಅನ್ನೋ ಆರೋಪವನ್ನು ವಿರೋಧ ಪಕ್ಷ ಮಾಡ್ತಾ ಇದೆ. ಕೊನೆಯ ಇಂಪಾರ್ಟೆಂಟ್ ವಿಷಯ ಅಂದರೆ ಟ್ರಿಬ್ಯುನಲ್ ಡಿಸಿಷನ್. ಇದುವರೆಗೆ ವಕ್ಫ್ ಟ್ರಿಬ್ಯುನಲ್ ನಿರ್ಧಾರವನ್ನು ತೆಗೆದುಕೊಳ್ತಾ ಇತ್ತು, ಅದೇ ಫೈನಲ್ ಡಿಸಿಷನ್ ಆಗ್ತಾ ಇತ್ತು. ಆದರೆ ಈ ಬಿಲ್ ನಂತರ ಸರ್ಕಾರ ಟ್ರಿಬ್ಯುನಲ್ನ ಮೆಂಬರ್ ಯಾರು ಅಂತ ನಿರ್ಧಾರ ಮಾಡತ್ತೆ. ಅದರಲ್ಲಿ ರಾಜ್ಯದ ನ್ಯಾಯಾಧೀಶರಾಗಿದ್ದವರು ಟ್ರಿಬ್ಯುನಲ್ನ ಸದಸ್ಯರಾಗಿರ್ತಾರೆ. ಅದರ ಜೊತೆಗೆ ಜಾಯಿಂಟ್ ಸೆಕ್ರೆಟರಿ ದರ್ಜೆಯ ಅಧಿಕಾರಿ ಕೂಡ ಅದರ ಮೆಂಬರ್ ಆಗಿರ್ತಾರೆ. ಟ್ರಿಬ್ಯುನಲ್ನಲ್ಲಿ ಕೊಟ್ಟ ನಿರ್ಧಾರ ಕೊನೆಯದಾಗಿರೋದಿಲ್ಲ. ನಂತರ ಆ ಕೇಸನ್ನು ಬೇಕಾದರೆ ನೀವು ಹೈಕೋರ್ಟ್ನಲ್ಲಿ ಕೂಡ ಪ್ರಶ್ನಿಸಬಹುದು. ಆದರೆ ವಿರೋಧ ಪಕ್ಷಗಳು ಟ್ರಿಬ್ಯುನಲ್ನ ನಿರ್ಧಾರವೇ ಕೊನೆಯ ನಿರ್ಧಾರ ಆಗಬೇಕು ಅಂತ ಹೇಳ್ತಾ ಇದೆ. ಆದರೆ ಸರ್ಕಾರ ಇಲ್ಲ, ನೀವು ಹೈಕೋರ್ಟ್ನಲ್ಲಿ ಇದನ್ನು ಪ್ರಶ್ನಿಸಬಹುದು ಅಂತ ಹೇಳ್ತಾ ಇದೆ. ಇದೆಲ್ಲ ನೋಡಿದ ಮೇಲೆಯೂ ನಿಮಗೆ ವಕ್ಫ್ ತಿದ್ದುಪಡಿ ಮಾಡಬೇಕಾಗಿತ್ತು ಅನಿಸ್ತಿದೆಯೋ ಇಲ್ವೋ ಹೇಳಿ? ಇದರಲ್ಲಿ ಏನಾದರೂ ಒಂದು ಮಿಸ್ಟೇಕ್ ಇದೆಯಾ? ಕೇವಲ ಸರ್ಕಾರವನ್ನು ವಿರೋಧಿಸೋದೇ ನಮ್ಮ ಕೆಲಸ ಅಂದ್ಕೊಂಡ್ರೆ ಹೀಗೆ ಮೊಸರಲ್ಲೂ ಕೂಡ ಕಲ್ಲು ಸಿಗುತ್ತೆ ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.